ಹೆಲೋ ಎವ್ರಿವನ್, ಎಲ್ಲರೂ ಕೂಡ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನರ ಬಗ್ಗೆ ಅಂತ ಅಂದರೆ, ಎಷ್ಟೊಂದು ಜನ ಈ ಒಂದು ಕಾಂಗ್ರೆಸ್ ಕೊಟ್ಟಿರುವಂತಹ ಒಂದು ಗ್ಯಾರಂಟಿ ಇದ್ದಾವೆ ಅಲ್ವಾ, ಅನ್ನಭಾಗ್ಯ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ಬಸ್ ವ್ಯವಸ್ಥೆದಾಗಿರ್ಬೋದು, ಅಂದರೆ ಫ್ರೀ ಬಸ್ ಪ್ರಯಾಣ ಏನಿದೆ ಅದರದ್ದಾಗಿರ್ಬೋದು, ಇವೆಲ್ಲ ಕೂಡ ಕ್ಯಾನ್ಸಲ್ ಆಗ್ತವೆ, ಸ್ಥಗಿತ ಆಗ್ತವೆ. ಯಾಕೆ ಅಂತಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಒಂದು ಹಗರಣದಲ್ಲಿ ಕೇಸ್ ನಡೀತಾ ಇರೋವಂಥದ್ದು. ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟು ಒಂದು ವೇಳೆ ತುಂಬಾ ದೊಡ್ಡದಾಗಿ ಏನಾದರೂ ಆಯಿತು ಅಂತ ಅಂದರೆ ಈ ಎಲ್ಲ ಯೋಜನೆಗಳು ಕೂಡ ನಿಂತೋಗ್ತವೆ ಅನ್ನುವಂತಹ ಡೌಟ್ ಎಷ್ಟೊಂದು ಜನಕ್ಕೆ ಇದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರೇ ಏನು ಹೇಳಿದ್ದಾರೆ, ಮಾಧ್ಯಮದವರು ಕೇಳಿದಾಗ ಅದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಹೋಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಆವಾಗ ಪ್ರತಿಯೊಂದು ಕೂಡ ನಿಮಗೆ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಎಷ್ಟೊಂದು ಜನ ಇನ್ನೂ 12 ಮತ್ತು 13ನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಅನ್ನೋವಂಥದ್ದೇ ಬಂದಿಲ್ಲ ಇನ್ನೂ. ಎಷ್ಟೊಂದು ಜನಕ್ಕೆಲ್ಲ ಯಾರಿಗೂ ಕೂಡ ಇನ್ನೂ ಬಂದಿಲ್ಲ, ಬಟ್ ಆಗ್ತಾರೆ ಅಂತ ಹೇಳಿರೋ ಅಂಥದ್ದು. ಇನ್ನೂ ಒಂದಷ್ಟು ಜನಕ್ಕೆ ಹೇಳಬೇಕು ಅಂತಂದರೆ 11ನೇ ಕಂತಿನ ಹಣ ಅನ್ನುವಂಥದ್ದೇ ಬಂದಿಲ್ಲ. ಈ ಒಂದು ಹಣ ಅನ್ನುವಂಥದ್ದು ಸಿಕ್ಕರೆ ಎಷ್ಟೊಂದು ಜನರ ಒಂದು ಕುಟುಂಬಕ್ಕೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಬಡವರಿರುವಂಥವರು ಕೂಡ ಇರ್ತಾರೆ, ಇಲ್ಲಾಂದರೆ ಏನಾದರೂ ಖರ್ಚಿಗೆ ಕೂಡ ಯೂಸ್ ಆಗುವಂಥದ್ದು. ಇನ್ನು ಸಿದ್ದರಾಮಯ್ಯನವರು ಏನು ನಮ್ಮ ಮುಖ್ಯಮಂತ್ರಿಗಳು ಆಗಿದ್ದಾರೆ, ಅವರು ಹಗರಣದಲ್ಲಿ ಕೇಸ್ ನಡೀತಿರೋ ಅಂಥದ್ದು ಓಕೆ. ಆದರೆ ಅವರು ಹೇಳಿರೋ ಪ್ರಕಾರ ಏನು ಅಂತ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ. ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅವರು ಹೇಳಿರೋ ಅಂಥದ್ದೇ, ನಾವಲ್ದಲ್ಲೇ ಬೇರೆಯವರು ಇದ್ದರೂ ಕೂಡ ಇದನ್ನು ಮುಂದುವರಿಸ್ಕೊಂಡೇ ಹೋಗುವಂಥದ್ದು, ನಾನೇನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಯೋದಿಲ್ಲ ಅಂತ ಕೂಡ ಅವರು ಸ್ಪಷ್ಟನೆಯನ್ನು ನೀಡಿರೋ ಅಂಥದ್ದು. ಯಾಕೆ ಅಂತಂದರೆ ಇವರು ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ವಿಪಕ್ಷ ನಾಯಕರು ಯಾರ್ಯಾರೆಲ್ಲ ಇರ್ತಾರೆ ಅಲ್ವಾ, ಅವರು ಏನು ಹೇಳ್ತಿರೋ ಅಂಥದ್ದು, ಇವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಬೇಕು, ಆ ಒಂದು ಹುದ್ದೆಯಿಂದ ಕೆಳಗಡೆ ಇಳಿಬೇಕು ಅಂತ ಹೇಳ್ತಿರೋ ಅಂಥದ್ದು. ಆದರೆ ಇವರು ಏನಾದರೂ ಆದರೂ ಕೂಡ ಈ ಒಂದು ಯೋಜನೆಗಳು ನಿಲ್ಲೋದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು 12 ಮತ್ತು 13ನೇ ಕಂತಿನ ಹಣ ಅನ್ನುವಂಥದ್ದು ಅಕ್ಟೋಬರ್ ಮೊದಲನೇ ವಾರದೊಳಗಡೆ ಒಂದು ಕಂತಿನದು ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಕಂತಿಂದು ಬರುತ್ತೆ ಇದೇ ಒಂದು ತಿಂಗಳಿನಲ್ಲಿ ಅಂತ ಮಕ್ಕಳ ಮತ್ತು ಮಹಿಳಾ ಸಚಿವೆ ಏನಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಕೂಡ ಹೇಳಿರುವಂಥದ್ದು. ಸೊ ಖಂಡಿತವಾಗ್ಲೂ ಬರುತ್ತೆ ಆ ಒಂದು ಹಣ, ಆದರೆ ಒಂದು ಸ್ವಲ್ಪ ತಡೀರಿ. ಯಾಕೆ ಅಂತಂದರೆ ಆರ್ಥಿಕ ಇಲಾಖೆಯವರು ಇನ್ನೂ ಹಣವನ್ನು ಬಿಡುಗಡೆ ಮಾಡಿಲ್ಲ. ಹಾಗಾಗಿ ನಾವು ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಈ ಒಂದು 2,000 ರೂಪಾಯಿಗಳು ಏನು ಕೊಡಬೇಕು ಅಲ್ವ ಒಂದು ಕಂತಿನದ್ದು, ಅದನ್ನು ದಸರಾ ಹಬ್ಬಕ್ಕೂ ಮುಂಚೆನೇ ಕೊಡ್ತೀವಿ. ಅದಾದ ನಂತರ 2,000 ಬರುತ್ತೆ ಇದೇ ಒಂದು ತಿಂಗಳಿನಲ್ಲಿ ಅಂತ ಹೇಳಿರೋ ಅಂಥದ್ದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಅದೇ ಥರ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.